ಕೂಡಲಿ ಶೃಂಗೇರಿ ಮಠದ ಜಮೀನು ಮಾರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಠದ ಆಸ್ತಿ ಕವಡೆ ಕಾಸಿಗೆ ಖರೀದಿ ಮಾಡಿದ್ದಂಥ ಸುಜಾತಾ ದೊಡ್ಡಮನಿ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶೃಂಗೇರಿ ಮಠದ ಜಮೀನು 22 ಎಕರೆ ಜಮೀನು, ಅದನ್ನ ಸುಜಾತಾ ದೊಡ್ಡಮನಿ ಖರೀದಿ ಮಾಡಿದ್ರು ಕೇವಲ 50 ಲಕ್ಷ ರೂಪಾಯಿ. ಸುಜಾತಾ ದೊಡ್ಡಮನಿ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ನಾಯಕಿ, ಸಮಾಜ ಸೇವಕಿ ಅಂತ ಗುರುತಿಸಿಕೊಂಡಿದ್ದಾರೆ ಸುಜಾತಾ ದೊಡ್ಡಮನಿ. ಮಠದ ಆಸ್ತಿ ಮೇಲೆ ಸುಜಾತಾ ಕಣ್ಣು ಬಿದ್ದಿದ್ಯಾಕೆ ಅನ್ನೋದು ಆಕ್ರೋಶ. ಸುಜಾತಾ ದೊಡ್ಡಮನಿ ವಿರುದ್ಧ ನೈತಿಕತೆಯ ಪ್ರಶ್ನೆ ಎದ್ದಿದೆ. ಸರಿ, ಆ ಮಠದಲ್ಲಿ ಸ್ವಾಮೀಜಿ ಮಾರ್ತಾರೆ, ತಗೊಳ್ಳೋದಕ್ಕೆ ಯೋಚನೆ ಮಾಡೋದು ಬೇಡವಾ ಅಂತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಇದಕ್ಕೆ ಮುಂಚೆ ಸ್ವತಃ ಸುಜಾತಾ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ರು, ಬೇರೆ ಕಡೆ ಜಮೀನು ಕೊಟ್ಟು ಇಲ್ಲಿ ತಗೊಂಡ್ವಿ ಏನೋ ಒಂದು ಸಮಜಾಯಿಷಿ ಕೊಟ್ಟಿದ್ರು ಇದಕ್ಕೆ. ಬಟ್ ಈಗ ನೈತಿಕತೆಯ ಪ್ರಶ್ನೆ ಎತ್ತುತ್ತಾ ಇದ್ದಾರೆ ಗ್ರಾಮಸ್ಥರು. ಏನು ಸುಜಾತಾ ಅವರ ಮೇಲಿನ ಆರೋಪ? ವಿಜಯ್, ಇವರು ಬೇರೆ ಕಡೆ ಜಮೀನನ್ನು ಬದಲಾಗಿ ಇಲ್ಲಿ ತೆಗೆದುಕೊಂಡಿದ್ದೀನಿ ಅಂತ ಏನು ಹೇಳ್ತಾರಲ್ಲ, ಆ ಜಮೀನು ಬೇರೆ ಯಾವುದೋ ಅಲ್ಲ. ಇದು ಇನಾಮ್ ವೆಂಕಟಾಪುರದ ಜಮೀನು. ಇಲ್ಲಿ 22 ಎಕರೆ ಅವರು ಖರೀದಿ ಮಾಡಿದ್ರು ಇದೇ ಸ್ವಾಮೀಜಿಯಿಂದ. ಆದ್ರೆ ಆ ಇನಾಮ್ ವೆಂಕಟಾಪುರದ ಜನ ಏನಿದ್ದಾರೆ ಆ ಜಮೀನನ್ನ ಕೊಡೋದಕ್ಕೇನೆ ಬಿಡ್ಲಿಲ್ಲ. ಇಡೀ ಸ್ವಾಮೀಜಿ ಮೇಲೆ ಯಾವ ರೀತಿಯ ಒತ್ತಡ ತಂದ್ರು ಅಂದ್ರೆ, ಆ ಸ್ವಾಮೀಜಿ ಆ ಗ್ರಾಮಸ್ಥರ ಆಕ್ರೋಶಕ್ಕೆ ಮತ್ತು ಇದೇ ಸುಜಾತ ಗ್ರಾಮಸ್ಥರ ಆಕ್ರೋಶಕ್ಕೆ ಹೆದರ್ಕೊಂಡು ಆ ಜಮೀನನ್ನ ಆ ಗ್ರಾಮಸ್ಥರಿಗೆ ಅಲ್ಲಿನ ದೇವಸ್ಥಾನಕ್ಕೆ ಬಿಟ್ಟುಕೊಟ್ಟಿರುವಂತದ್ದು. ಅದರ ಬದಲಾಗಿ ತೆಗ್ಗನಬಾವನೂರಿನಲ್ಲಿರುವಂತ 22 ಎಕರೆನ ಸ್ವಾಮೀಜಿ ಇವರಿಗೆ ಬರೆದು ಕೊಡ್ತಾರೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಅಂತಂದ್ರೆ, ಇದೇ ಶೃಂಗೇರಿ ಮಠಕ್ಕೆ ಈ ಜಮೀನನ್ನ ಮೈಸೂರು ರಾಜರು ದಾನವಾಗಿ ಕೊಟ್ಟಿದ್ರು ಅನ್ನುವಂತ ಮಾತಿದೆ. ಹೀಗೆ ದಾನವಾಗಿ ಬಂದಂತ ಜಮೀನು ಈ ಹಿಂದೆ ಇದೆ. ಈಗ ಏನು ಪೀಠಾಧ್ಯಕ್ಷರಾಗಿದ್ದಾರೆ ಸ್ವಾಮೀಜಿ, ಅವರ ಹಿಂದೆ ಇರುವಂತ ಸ್ವಾಮೀಜಿ ಅವರು ಅವ್ರ ಹೆಸರಿಗೆ ಇರದೇ ಬದಲಾಗಿ ಅದು ಆ ಮಠದ ಹೆಸರಿಗಿತ್ತು. ಆದ್ರೆ 2020-21ರಲ್ಲಿ ಕೋವಿಡ್ ಸಮಯದಲ್ಲಿ ಈಗಿರುವಂತಹ ಪೀಠಾಧ್ಯಕ್ಷರು ಆ ಮಠದ ಹೆಸರನ್ನ ತೆಗೆದುಹಾಕಿ ತಮ್ಮ ಹೆಸರಿಗೆ ಮಾಡ್ಕೋತಾರೆ. ಅಲ್ಲಿಂದನೇ ಆರಂಭ ಆಗತ್ತೆ ಏನಂತಂದ್ರೆ, ಈ ಮಠದ ಆಸ್ತಿಯನ್ನೆಲ್ಲ ಮಾರಾಟ ಮಾಡಬೇಕು ಅನ್ನುವಂಥದ್ದು. ಯಾವಾಗ ಮಠದ ಆಸ್ತಿ ಅದಲು ಬದಲು ಮಾಡ್ಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಹೇಳ್ತದೆ. ಆ ತೆಗ್ಗಿನಬಾವಿಯಲ್ಲಿರುವಂತಹ 22 ಎಕರೆ ಜಮೀನನ್ನ ಇನಾಮ್ ವೆಂಕಟಾಪುರದ ಜಮೀನು ಬದಲಾಗಿ ಸುಜಾತ ತೆಗೆದುಕೊಳ್ತಾರೆ. ಆಗ್ಲೇ ಇಲ್ಲಿ ರೈತರು ಹಲವಾರು ವರ್ಷಗಳಿಂದ ಇದನ್ನ ಉಳುಮೆ ಮಾಡ್ಕೊಂಡು ಬರ್ತಿರ್ತಾರೆ. ಆ ಉಳುಮೆ ಮಾಡ್ಕೊಂಡು ಬರೋದ್ರ ಬದಲಾಗಿ ಅವರು ಅಂದ್ರೆ ಗ್ರಾಮದಾಗೆ ಅವರು ಲಾವಣಿ ರೂಪದಲ್ಲಿ ಕೆಲವು ಹಣ ಕೊಡ್ತಿರ್ತಾರೆ. ಆ ಹಣವನ್ನ ಗ್ರಾಮದ ಅಭಿವೃದ್ಧಿಗೆ, ದೇವಸ್ಥಾನದ ಅಭಿವೃದ್ಧಿಗೆ ಬಳಸ್ಕೋತಾರೆ. ಇದು ಪದ್ಧತಿ. ಇದು ಮಠಕ್ಕೂ ಕೊಡಬಹುದು ಅಥವಾ ಅಲ್ಲಿನ ಸ್ಥಳೀಯ ದೇವಸ್ಥಾನಗಳಿಗೂ ಕೊಡಬಹುದು. ಆದ್ರೆ ಇಲ್ಲಿ ಇಂಥ ಜಮೀನನ್ನ, ಅದು ದಾನವಾಗಿ ಬಂದಂತ ಜಮೀನು, ಅವರು ಸ್ವಂತಕ್ಕೇನೋ ಲಾಭ ಮಾಡ್ಕೋಬೇಕು ಅಂತ ಸ್ವಾಮೀಜಿ ಮಾರಾಟ ಮಾಡ್ತಾ ಇದ್ದಾರೆ. ಆದರೆ ಇವರು ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವಂತವ್ರು, ಸಮಾಜ ಸೇವಕಿ ಆಗಿರುವಂತವ್ರು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥವ್ರು, ಪರಾಜಿತ ಅಭ್ಯರ್ಥಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಕೂಡ ಆಗಿರುವಂತವ್ರು. ಇವರಿಗೆ ಬುದ್ಧಿ ಬೇಡವಾ? ಇವರಿಗೆ ನೈತಿಕತೆ ಇಲ್ವಾ? ಒಂದು ಮಠದ ಆಸ್ತಿಯನ್ನ ಖರೀದಿ ಮಾಡಬೇಕಾದ್ರೆ ಹಲವಾರು ಬಾರಿ ಯೋಚನೆ ಮಾಡಬೇಕಾಗಿತ್ತು. ಆ ಸ್ವಾಮೀಜಿ ಮಾರಾಟಕ್ಕೆ ಮುಂದಾದಂತ ಸಂದರ್ಭದಲ್ಲಿ, ಇಲ್ಲ ಸ್ವಾಮೀಜಿ, ಇದು ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ರಾಜರು ಕೊಟ್ಟಿರುವಂತ ಜಮೀನು, ಇದು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು, ಮಠಕ್ಕೆ ಉಪಯೋಗ ಆಗಬೇಕು. ಮಠ ಅಂತಂದ್ರೆ ಸಮಾಜದ ಏಳಿಗೆಗಾಗಿ ಇರುವಂತದ್ದು. ಆ ಮಠದಕ್ಕೆ ಆಸ್ತಿ ಕೊಡೋದು ಅಥವಾ ಜಮೀನು ಕೊಡೋದು ಅಂದ್ರೆ ಈ ಮಠದಿಂದ ಸಮಾಜ ಉದ್ಧಾರ ಆಗಲಿ, ಈ ಮಠದಕ್ಕೆ ಆದಾಯ ಬರಲಿ, ಬಡವರಿಗೆ ಇದು ಸಹಾಯ ಆಗಲಿ ಅನ್ನೋ ಕಾರಣಕ್ಕಾಗಿ ರಾಜರು ಇನ್ನೊಬ್ರು ಮತ್ತೊಬ್ರು ದಾನ ಕೊಡುವಂತದ್ದು. ಅಂತ ಜಮೀನನ್ನ ಸ್ವಾಮೀಜಿ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಇದೇ ಸ್ವತಃ ಸುಜಾತಾ ದೊಡ್ಡಮನಿಯವರು ಸ್ವಾಮೀಜಿಗೆ ಬುದ್ಧಿ ಹೇಳಬೇಕಾಗಿತ್ತು. ಸ್ವಾಮೀಜಿ, ನೀವು ಮಾಡೋದು ಸರಿ ಇಲ್ಲ, ತಪ್ಪಿದೆ ಅನ್ನುವಂಥದ್ದನ್ನ ಅವರಿಗೆ ತಿಳಿ ಹೇಳಬೇಕಾಗಿತ್ತು. ಆದ್ರೆ ಕಡಿಮೆ ರೇಟ್ಗೆ ಜಮೀನು ಸಿಗ್ತದೆ ಅಂತ ಅನ್ನೋ ಕಾರಣಕ್ಕಾಗಿ ಸುಜಾತಾ ದೊಡ್ಡಮನಿ ಈ ಜಮೀನೇನು ಖರೀದಿಸಿದ್ದಾರಲ್ಲ, ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂಥ ಸಮಾಜ ಸೇವಕ ಆಗಿದ್ದಂಥವ್ರು, ಜನರ ಸೇವೆ ಮಾಡ್ತಾ ಇದ್ದಂಥವ್ರು, ಈ ಕಡಿಮೆ ರೇಟಿಗೆ ಜಮೀನು ಸಿಗ್ತದೆ,
ಕವಡೆ ಕಾಸಿಗೆ ಜಮೀನು ಸಿಗ್ತದೆ ಅಂತ ತೆಗೆದುಕೊಂಡು ಬಿಟ್ರೆ ಇವರು ಯಾವ ರೀತಿಯ ಸಮಾಜಕ್ಕೆ ಸಂದೇಶವನ್ನು ಕೊಡ್ತಾರೆ, ಇವರು ಯಾವ ರೀತಿಯ ಜನಪ್ರತಿನಿಧಿ ಆಗ್ತಾರೆ, ಇವರು ಯಾವ ರೀತಿಯಾಗಿ ಜನರ ಉದ್ಧಾರ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಅವ್ರೇನೋ ನಾನು ಲೀಗಲ್ ಆಗಿದ್ದೀನಿ ಅಂತ ಸುಜಾತಾ ದೊಡ್ಡಮನಿ ಅವರು ಉತ್ತರ ಕೊಡಬಹುದು. ಆದ್ರೆ ಈ ಸಾರ್ವಜನಿಕರ ಪ್ರಶ್ನೆಗಳಿದಾವಲ್ಲ, ಇವ್ರಿಗೇನು ಬುದ್ಧಿ ಬೇಡವಾ? ಸ್ವಾಮೀಜಿ ಮಾರ್ತಾರೆ ಅಂತ ತೆಗೆದುಕೊಂಡು ಬಿಡ್ತಾರ? ಇವರಿಗೆ ನೈತಿಕತೆ ಬೇಡವಾ? ರಾಜಕಾರಣದಲ್ಲಿ ಇರುವಂತವ್ರು ಮಠದ ಜಮೀನನ್ನು ತೆಗೆದುಕೊಂಡು ಸಾರ್ವಜನಿಕರಿಗೆ ತೊಂದರೆ ಮಾಡಬಹುದಾ? ಈ ರೀತಿಯ ಪ್ರಶ್ನೆಗಳಿಗೆ ಸುಜಾತಾ ಏನು ಉತ್ತರ ಕೊಡ್ತಾರೆ ಅನ್ನೋದು ನೋಡ್ಬೇಕಾಗಿದೆ ವಿಜಯ್. ಪ್ರಕಾಶ್, ಈಗ ಸುಜಾತಾ ಅವರು ರಾಜಕಾರಣಿ, ಅವರಲ್ಲಿ ನೈತಿಕತೆ ಇಲ್ಲ ಅನ್ನೋ ಪ್ರಶ್ನೆ ಸರಿ ಆಯ್ತು, ಅವರನ್ನು ರಾಜಕಾರಣಿಯಾಗಿ ನೋಡೋಣ. ಈ ಮಠದ ಸ್ವಾಮೀಜಿಗಾದ್ರೂ ಆ ಆಲೋಚನೆ ಬೇಡವಾ? ಗ್ರಾಮಸ್ಥರು ಅವರನ್ನು ಪ್ರಶ್ನೆ ಮಾಡ್ತಿಲ್ವಾ? ಮಠದ ಜಾಗ ಮಾರ್ಕೊಂಡು ದುಡ್ಡಿಸ್ಕೊಳ್ಳುವಂಥದ್ದೇನಿದೆ ಅಂತ. ಈ ಸ್ವಾಮೀಜಿ ಅವರು ಸ್ವಾಮೀಜಿ ಹೌದೋ ಅಲ್ವೋ ಅನ್ನೋಂಥ ಪ್ರಶ್ನೆ ಎದ್ಬಿಟ್ಟಿದೆ ಈಗ. ಯಾಕಂತಂದ್ರೆ ನಾ ಈಗಾಗಲೇ ಉದಾಹರಣೆ ಕೊಟ್ಟಿದ್ದೆ. ಇನಾಮ್ ವೆಂಕಟಾಪುರದ 22 ಎಕರೆ ಜಮೀನನ್ನ ಇವರು ಇದೇ ಸುಜಾತಾ ದೊಡ್ಡಮನಿ ಅವರಿಗೆ ಮಾರಾಟ ಮಾಡ್ತಾರೆ. ಆದ್ರೆ ಇಡೀ ಊರಿನ ಗ್ರಾಮದ ಜನ ಅಲ್ಲಿ ಒಂದಾಗಿ ತಮ್ಮ ಜಮೀನು, ತಮ್ಮ ಹದ್ದಿನಲ್ಲಿರುವಂತ ಜಮೀನನ್ನ ಯಾವ ಕಾರಣಕ್ಕೂ ಅವ್ರು ಬಿಟ್ಕೊಡೋದಿಲ್ಲ. ಅಲ್ಲಿರುವಂತ ದೇವಸ್ಥಾನಕ್ಕೆ ಕೊಟ್ಬಿಡಿ, ನಮ್ಮ ಜಮೀನು ನಮಗೆ ಬಿಟ್ಬಿಡಿ, ಈ ಸುಜಾತಾ ದೊಡ್ಡಮನಿಗೆ ಕೊಡಕ್ ಬಿಡೋದಿಲ್ಲ ಅವರು ಅಲ್ಲಿನ ಗ್ರಾಮಸ್ಥರು. ಆದ್ರೆ ಅದ್ರ ಬದಲಾಗಿ ಮೊದಲೇ ದುಡ್ಡು ಇಸ್ಕೊಂಡ್ಬಿಟ್ಟಿದ್ರಲ್ಲ ಸ್ವಾಮೀಜಿ, ಆ ಕಾರಣಕ್ಕಾಗಿ ಅದ್ರ ಬದಲಾಗಿ ಈ ತೆಗ್ಗಿನ ಬಾವನೂರು ಗ್ರಾಮದಲ್ಲಿರೋ ಜಮೀನು ಕೊಡ್ತೀನಿ ಅಂತಾರೆ. ಅಂದ್ರೆ ಸ್ವಾಮೀಜಿದು ಪ್ರೀ ಪ್ಲಾನಡ್ ಇದೆ. ಇವ್ರಿಗೆ ಮಠದ ಉದ್ಧಾರ ಬೇಕಾಗಿಲ್ಲ, ಇವ್ರಿಗೆ ಈ ಸಮುದಾಯದ ಉದ್ಧಾರ ಬೇಕಾಗಿಲ್ಲ, ಇವರಿಗೆ ಆ ಮಠದ ಭಕ್ತರ ಉದ್ಧಾರ ಬೇಕಾಗಿಲ್ಲ. ಅವರ ಸ್ವಂತಕ್ಕೆ ದುಡ್ಡು ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಪ್ಲಾನ್ ಮಾಡಿದ್ದಾರೆ. ನಾನು ಅಕ್ರಮವಾಗಿ ಕೊಟ್ಟಿಲ್ಲ, ನಾನು ಸರಿಯಾಗಿ ಕೊಟ್ಟಿದ್ದೀನಿ ಅಂತ ತಮ್ಮ ವಿಡಿಯೋ ಸಂದೇಶ ಕೂಡ ಅವರು ಸ್ಪಷ್ಟನೆ ಕೊಡ್ತಾರೆ, ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತೇಳಿ. ಹಾಗಿದ್ರೆ ದಾನವಾಗಿ ಬಂದಂತ ಜಮೀನನ್ನ 2020-21ರಲ್ಲಿ ತಮ್ಮ ಹೆಸರಿಗೆ, ವೈಯಕ್ತಿಕ ಹೆಸರಿಗೆ ಮಾಡಿಕೊಂಡು ಅದನ್ನ ಮಾರಾಟ ಮಾಡಿದ್ದು ಯಾಕೆ ಅನ್ನುವಂತ ಪ್ರಶ್ನೆ ಈ ಮಠದ ಭಕ್ತರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ವಾಮೀಜಿ ಇವರು ಭಕ್ತರನ್ನ ಉದ್ಧಾರ ಮಾಡೋದಿಲ್ಲ, ಸನ್ಮಾರ್ಗವನ್ನ ಭಕ್ತರಿಗೆ ತೋರಿಸೋದಿಲ್ಲ, ಇವರು ತಮ್ಮ ಸ್ವಂತಕ್ಕೆ ಈ ಜಮೀನನ್ನ ಮಾರ್ಕೊಂಡು ಆ ದುಡ್ಡನ್ನ ಏನ್ ಮಾಡ್ತಾ ಇದ್ದಾರೆ? ಈ ಮಠದ ಉದ್ಧಾರ ಅಂತೂ ಆಗ್ತಾ ಇಲ್ಲ. ಆದ್ರೆ ಈ ದುಡ್ಡನ್ನ ಸ್ವಾಮೀಜಿ ಏನ್ ಮಾಡ್ತಾ ಇದ್ದಾರೆ? ಈ ರೀತಿಯಾಗಿ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ರೆ ಇಲ್ಲಿ ದಾನವಾಗಿ ಬಂದಂತ ಜಮೀನನ್ನ ಮಾರಾಟ ಮಾಡೋದಕ್ಕೆ ಆಗೋದೇ ಇಲ್ಲ. ಆದ್ರೆ 2020-21ರಲ್ಲಿ ತಮ್ಮ ಹೆಸರಿಗೆ ಮಾಡಿಕೊಂಡು ಆ ನಂತರ ಅದನ್ನ ಮಾರಾಟ ಮಾಡ್ತಾರೆ. ಸ್ಪಷ್ಟವಾಗಿ ನಮಗೆ ಮ್ಯೂಟೇಷನ್ ನಲ್ಲಿ ಗೊತ್ತಾಗತ್ತೆ, ಸ್ವಾಮಿ ಮಠ ಅಂತ ಉಲ್ಲೇಖ ಆಗಿರುತ್ತೆ ಈ ಹಿಂದಿನ ಸ್ವಾಮೀಜಿಗಳಿಗೆ ಇದ್ದಂತ ಹೆಸರಿನಲ್ಲಿ ಇದ್ದಂತ ವೇಳೆಯಲ್ಲಿ. ಆದ್ರೆ 2020-21ರಲ್ಲಿ ಇವರು ಅದನ್ನ ತಮ್ಮ ಸ್ವಾಮಿ ಮಠ ಅನ್ನೋದನ್ನ ತೆಗೆದು ಹಾಕ್ತಾರೆ, ತಮ್ಮ ಸ್ವಂತಕ್ಕೆ ಮಾಡ್ಕೋತಾರೆ. ಅವಾಗಲೇ ಆರಂಭ ಆಗಿರೋದು ಈ ಆಸ್ತಿಗಳನ್ನ ಮಾರಾಟ ಮಾಡೋ ಹುನ್ನಾರ. ಇನ್ನೂ ಅನೇಕ ಆಸ್ತಿಗಳನ್ನ ಇದೇ ರೀತಿಯಾಗಿ ಸ್ವಾಮೀಜಿ ಮಾರಾಟ ಮಾಡಿದ್ದಾರೆ. ಅವು ಒಂದೊಂದಾಗಿ ನ್ಯೂಸ್ ಫಸ್ಟ್ಗೆ ಆ ಎಲ್ಲ ದಾಖಲಾತಿಗಳು ಲಭ್ಯ ಆಗ್ತಾ ಇದಾವೆ. ಇನ್ನು ಕೆಲವೇ ದಿನಗಳಲ್ಲಿ ಮತ್ತೊಂದು ಆಸ್ತಿಯನ್ನು ಕೂಡ ಮಾರಾಟ ಮಾಡಿರೋ ದಾಖಲಾತಿಗಳ ಸಮೇತ ನ್ಯೂಸ್ ಫಸ್ಟ್ ಬಿಚ್ಚಿಡುತ್ತೆ ವಿಜಯ್. ಓಕೆ, ಥ್ಯಾಂಕ್ ಯು ಪ್ರಕಾಶ್. ಈಗ ಖರೀದಿ ಮಾಡಿರುವಂಥ ಸುಜಾತಾ ದೊಡ್ಡಮನಿ ಅವರು ಆಗಲಿ ಅಥವಾ ಅಭಿನವ ವಿದ್ಯಾರಣ್ಯ ಸ್ವಾಮೀಜಿ ಆಗಲಿ ನಾವು ಮಾಡಿದ್ದು ನ್ಯಾಯಯುತವಾಗಿ ಐತಿ ಅಂತೇಳಿ ಹೇಳ್ತಾರೆ. ಮಠದ ಆಸ್ತಿಯನ್ನು ಮಾರಾಟ ಮಾಡಬೇಕು ಅಂತೇಳಿ ಯಾವ ದೇವಸ್ಥಾನನೂ ಯಾವ ನ್ಯಾಯಾಲಯನೂ ಹೇಳಿಲ್ಲ. ಮತ್ತು ಇದು ಕಾನೂನಿಗೆ ತದ್ವಿರುದ್ಧವಾಗಿರೋದು ಅಂತ ಇದು. ಯಾಕಂದರೆ ಇದು ಸಾರ್ವಜನಿಕ ದೇವಸ್ಥಾನ, ಇದು ಯಾರೋ ವೈಯಕ್ತಿಕ ದೇವಸ್ಥಾನ ಅಲ್ಲ, ಅಥವಾ ವಿದ್ಯಾರಣ್ಯ ಸ್ವಾಮೀಜಿಯವರು ದುಡಿದು ಸಂಪಾದನೆ ಮಾಡಿ ಕೊಟ್ಟಿದ್ದಲ್ಲ. ಇದು ರಾಜರು ದೇಣಿಗೆಯಾಗಿ ಕೊಟ್ಟಿರುವಂಥ ಈ ಜಮೀನನ್ನು ಇವರು ಭಕ್ತರಿಗೆ ಕೊಡಬೇಕ ಹೊರತು ಇವರು ಮಾರಾಟ ಮಾಡೋ ಅಧಿಕಾರ ಅವರಿಗೆ ಇರೋದಿಲ್ಲ ಅಂಥೇಳಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಮತ್ತು ಅವರು ಸುಜಾತಾ ದೊಡ್ಡಮನಿ ಕಾಂಗ್ರೆಸ್ನ ಮಹಿಳಾ ಜನರಲ್ ಸೆಕ್ರೆಟರಿ ಆಗಿ ಇದ್ದುಕೊಂಡು ಇಂಥ ಅಲ್ಪ ಕಾನೂನು ಸತ ಗೊತ್ತಿಲ್ಲಪ್ಪ ಅಂತ ಹೇಳಿದರೆ ನಿಜವಾಗ್ಲೂ ನಮಗೆ ನಾಚಿಕೆ ಆಗ್ತಾ ಇದೆ. ಇವರು ಜನರನ್ನೇ ನಂಬಿಸಲಿಕ್ಕೆ ಈ ರೀತಿ ಅವರು ಮಾಡ್ತಾ ಇದ್ದಾರಂತ. ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಜಮೀನನ್ನು ಇದು ಮಹಾರಾಜರು ಕೊಡುಗೆ ನೀಡಿದಂಥ ಜಮೀನು ಇರುತ್ತದೆ. ಆ ಕಾರಣವಾಗಿ ಇದನ್ನು ಆ ಮಠಾಧೀಶರು, ಇವರು ಅಧಿಕಾರಿಗಳು ಮತ್ತು ಇಲ್ಲೇ ಪ್ರಭಾವಿ ಶಿರಟ್ಟಿ ತಾಲೂಕಿನ ಶಿರಟ್ಟಿ ವಿಧಾನಸಭಾ ಕ್ಷೇತ್ರದ ಒಬ್ಬ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ, ಟಿಕೆಟಿನ ಅಭ್ಯರ್ಥಿಯಾಗಿ
ಪ್ರಭಾವಿ ರಾಜಕಾರಣಿಯಾಗಿ ಆ ಶಿರಟ್ಟಿ ತಾಲೂಕಿನಲ್ಲಿ ಗುರುತಿಸಿಕೊಂಡಂತಕ್ಕಂಥ ಸುಜಾತ ದೊಡ್ಡಮನಿಯವರು ಈ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಆಸ್ತಿಯನ್ನು ತಮ್ಮ ಹೆಸರಲ್ಲಿ ಮಾರಾಟ ಮಾಡಿಕೊಂಡು ಭಕ್ತರ ವಿರೋಧದ ನಡುವೆ ಅಲ್ಲಿ ಇರತಕ್ಕಂಥ ಭಕ್ತರ ವಿರೋಧದ ನಡುವೆ ಕೂಡ ಮಾರಾಟವನ್ನು ತಮ್ಮ ಹೆಸರಿಗೆ ಮಾಡಿಕೊಂಡು ಇದರಲ್ಲಿ ಅಧಿಕಾರಿ ವರ್ಗಗಳು ಶಾಮೀಲಾಗಿ ಇವ್ರದ್ದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಆಗೋಸ್ಕರ ಇವತ್ತು ಅದನ್ನು ವಿರೋಧ ವ್ಯಕ್ತ ಮಾಡಿದಾಗ ಮತ್ತಲ್ಲೇ ಶಿರಟ್ಟಿ ತಾಲೂಕಿನ ತೆಗ್ಗಿನ ಬಾವನೂರು ಆಸ್ತಿಗೆ ಇವರು ಕೈಯನ್ನು ಹಾಕ್ತಾರೆ. ಅದಲು ಬದಲು ಮಾಡುವಂಥ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.